ಬರೋದು ಅಂದ್ರೇನೆ ತುಂಬಾ ಇಷ್ಟ. ಸರ್ ಬೆನಕಮ್ ಕ್ಲಾಸಿಗೆ ಬಂದು ಸರ್ ಜೊತೆ ವರ್ಕ್ ಮಾಡಿದಾಗ ಒಂಥರ ಏನಾದ್ರೂ ಸ್ಟ್ರೆಸ್ ಇದ್ರು ಅದು ಹೊರಟೋಗುತ್ತೆ. ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿ ಬಂದು ವರ್ಕ್ ಮಾಡಿದಾಗ. ಸೊ ಎಲ್ರೂ ಬರ್ಬೇಕು. ಸೊ ಎಲ್ಲಾರ್ಗು ಒಂದು ಆರ್ಟ್ ವರ್ಕ್ ಜೊತೆ ಇನ್ವಾಲ್ವ್ ಆದಾಗ ಅದರಿಂದ ಏನ್ ಸಿಕ್ಕತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಏನಾದ್ರೂ ಒಂದು ಹಾಬಿ ಮನುಷ್ಯಂಗೆ ಇರೋದು ಒಳ್ಳೆ. ನಮಸ್ಕಾರ, ನನ್ನ ಹೆಸರು ನಯನ ಅಂತ. ನಾನಿಲ್ಲಿ ಬೆನಕಮ್ಸ್ ಅಕಾಡೆಮಿಗೆ ಜಾಯಿನ್ ಆಗಿದ್ದೀನಿ. ರವಿನಾಥ್ ಸರ್ ನನಗೆ ಡಿಪ್ಲೊಮಾ ಕೋರ್ಸಿಗೆ ಜಾಯಿನ್ ಆಗಿದ್ದೀನಿ ರವಿನಾಥ್ ಸರ್ ಜೊತೆ. ಆಮೇಲೆ ಇದರಲ್ಲಿ 3 months ಕೋರ್ಸಲ್ಲಿ ನನಗೆ ಸ್ಟಾರ್ಟಿಂಗ್ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಇದರಲ್ಲಿ ತೋರಿಸ್ತೀನಿ. ಸಿಮೆಟ್ರಿ, ಆಮೇಲೆ 3 ಲೈಟ್ ಶೇಡಿಂಗ್ ಟು ಡಾರ್ಕ್ ಶೇಡಿಂಗ್, ಇದು ಕ್ರಾಸ್ ಹ್ಯಾಚಿಂಗ್ ಶೇಡಿಂಗ್, ಆಮೇಲೆ ಕಂಪ್ಲೀಟ್ ಮರ್ಜ್ ಆಗೋ ಶೇಡಿಂಗ್, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸು, ಅದ್ರದ್ದು ಶೇಪ್ಸ್ ಹೇಗೆ ತಗೊಳ್ಳೋದು ಅಂತ. ಆಮೇಲೆ ಕಾಂಪೋಸಿಷನ್ ವರ್ಕು, ಆಮೇಲೆ ಲ್ಯಾಂಡ್ಸ್ಕೇಪಿಗೆ ಯಾವ್ಯಾವ ಥರ ಟ್ರೀಸ್ ಮಾಡೋದು, ಇದು ಲ್ಯಾಂಡ್ಸ್ಕೇಪ್. ಆಮೇಲೆ ಪಾಯಿಂಟ್ ಪರ್ಸ್ಪೆಕ್ಟಿವ್, ಇದರಲ್ಲಿ 1 point ಪರ್ಸ್ಪೆಕ್ಟಿವ್ ಯಾವ ಥರ ಅಂತ, 1 point ಪರ್ಸ್ಪೆಕ್ಟಿವ್ಗೆ ಯಾವ ಥರ ಡಿಸೈನ್ ಮಾಡ್ಬೋದು ನಾವು ಅಂತ. 1 point ಪರ್ಸ್ಪೆಕ್ಟಿವಲ್ ಲ್ಯಾಂಡ್ಸ್ಕೇಪ್. ಇದು 2 point ಪರ್ಸ್ಪೆಕ್ಟಿವ್. ಇದು 3 point ಪರ್ಸ್ಪೆಕ್ಟಿವ್ ಏರಿಯಲ್ ವ್ಯೂ ಅಲ್ಲಿ. ಇದು ಸ್ಕೈ ವ್ಯೂ ಅಲ್ಲಿ 3 point ಪರ್ಸ್ಪೆಕ್ಟಿವ್. ಇದು ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಸ್. ಇದೆಲ್ಲ ಬೇಸಿಕ್ ಪೋರ್ಟ್ರೇಟ್ ಪ್ರಾಕ್ಟೀಸ್ ವರ್ಕ್. ಐ ವರ್ಕ್, ನೋಸಸ್, ಲಿಪ್ಸು, ಆಮೇಲೆ ಹ್ಯೂಮನ್ ಸ್ಕೆಲಿಟನ್, ಇದು ಇಯರ್ಸು, ಸ್ಕಲ್ಲು, ಆಮೇಲೆ ಐಗೆ ಮೆಷರ್ಮೆಂಟ್, ಐ ಟು ನೋಸ್, ನೋಸ್ ಟು ಮೌತ್ ಮೆಷರ್ಮೆಂಟ್ಸ್ ಯಾವ ಥರ ತಗೋತಾರೆ ಅಂತ. ಆಮೇಲೆ ಸೈಡ್ ಫೇಸ್, ಫ್ರಂಟ್ ಫೇಸ್, ಪೊಸಿಷನ್ಸ್ ಯಾವ ಥರ ತಗೋತೀವಿ ಲೈನ್ಸ್ ಇದರಲ್ಲಿ ಅಂತ. ನೋಸ್, ಲಿಪ್ಸ್, ಇಯರ್ಸ್, ಶೇಡಿಂಗ್ ಇಲ್ಲಿದು. ಅಪ್ಪರ್ ಫೇಸ್, ಡೌನ್ ಫೇಸ್, ಅದೆಲ್ಲ ಯಾವ ಥರ ಸ್ಕೆಚ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಕಂಪ್ಲೀಟ್ ಪೋರ್ಟ್ರೇಟ್ ವರ್ಕ್ ಇದು. ಐ ಶೇಡಿಂಗ್ಸ್, portrait, ಫುಲ್ ಹ್ಯೂಮನ್ ಫಿಗರ್ ಡ್ರಾಯಿಂಗ್. ಒಂದೊಂದಕ್ಕೂ ಮೆಜರ್ಮೆಂಟ್ಸ್ ಯಾವ ಥರ ಇದೆ ಅಂತ. ಅವ್ರ ಹ್ಯೂಮನ್ ಪೊಸಿಷನ್ಸ್ ಯಾವ ಥರ ತಗೋತೀವೋ ಆ ಥರ ಮೆಜರ್ಮೆಂಟ್ಸಲ್ಲಿ ನೆಕ್ಸ್ಟ್ ತಗೊಳ್ಳೋದು, ಅದು ನೆಕ್ಸ್ಟ್ ಪೊಸಿಷನ್ ಎಲ್ಲ. ಹ್ಯೂಮನ್ ಆಕ್ಷನ್ಸ್ ಇದೆಲ್ಲ.
ಪಾಸ್ಟರ್ ಕಲರ್ಸ್. ನಮಸ್ಕಾರ, ನನ್ನ ಹೆಸರು ನಯನ ಅಂತ. ನಾನು ಬೆನಕಮ್ಸ್ ಆರ್ಟ್ ಕ್ಲಾಸಿಗೆ ಡಿಪ್ಲೊಮಾ ಕೋರ್ಸಿಗೆ ಜಾಯಿನ್ ಆಗಿದ್ದೀನಿ. ಅದರಲ್ಲಿ ನನಗೆ ಮುಂಚೆ ಡ್ರಾಯಿಂಗ್ ಅಂದರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅದ್ಯಾವುದು ಗೊತ್ತಾಗ್ತಿರಲಿಲ್ಲ. ಜಸ್ಟ್ ನೋಡಿಕೊಂಡು ಪಿಕ್ಚರ್ಸ್ ನೋಡ್ಕೊಂಡು ಮಾಡ್ತಿದ್ದೆ ಅಷ್ಟೇ. ಹಂಗಾಗಿ ಅದರಲ್ಲಿ ಯಾವ ಥರ ಡೆಪ್ತ್ ಎಫೆಕ್ಟ್ ಕೊಡ್ತೀವಿ, ಯಾವ ಥರ ಕೊಡಲ್ಲ, ಅಥವಾ ಯಾವ ಥರ ಅದನ್ನು ಹೈಲೈಟ್ ಮಾಡಬೇಕು ಡ್ರಾಯಿಂಗ್ಸ್ನ, ಅದ್ಯಾವುದು ಗೊತ್ತಾಗ್ತಿರ್ಲಿಲ್ಲ. ಸರ್ ಹತ್ರ ಜಾಯಿನ್ ಆದಮೇಲೆ ಎಲ್ಲದನ್ನು ಡೀಟೇಲಾಗಿ ಅರ್ಥ ಆಯಿತು. ಸರ್ ಡೀಟೇಲಾಗಿ ಹೇಳ್ಕೊಡ್ತಾಯಿದ್ರು ಎಲ್ಲದನ್ನು. ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ವಾಟರ್ ಕಲರಲ್ಲಿ ನಾನು ಮಾಡಿರೋ ವಾಟರ್ ಕಲರೇ ತೊಗೊಂಡೆ. ಅಂದರೆ ಇದರಲ್ಲಿ ನಾನು ಈ ಸೀನ ಮುಂಚೆ ಮಾಡಬೇಕು ಅಂದರೆ ಜಸ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಅದರಲ್ಲಿ ಇವಾಗ ಡೆಪ್ತ್ ಎಫೆಕ್ಟ್ ಎಲ್ಲಿ ಕೊಡಬೇಕು, ಇದರಲ್ಲಿ ಅಲೆಗಳು ಯಾವ ಥರ ತೊಗೋಬೇಕು ನಾವು, ಆಮೇಲೆ ಎಲ್ಲಿ ಲೈಟ್ ಎಫೆಕ್ಟ್ ಕೊಟ್ಟರೆ ಯಾವ ಥರ ಅದು ಹೈಲೈಟಾಗಿ ಕಾಣುತ್ತೆ ಅಲ್ಲಿ ಅಂತ ಎಲ್ಲ ಗೊತ್ತಾಗ್ತಾ ಹೋಯಿತು. ಆ ಥರ ನೆಕ್ಸ್ಟ್ ಅದೇ ಥರ ಪೋರ್ಟ್ರೇಟಲ್ಲಿ ಮಾಡ್ತೀನಿ ಅಂದರೂ ಕೂಡ ಪೋರ್ಟ್ರೇಟಲ್ಲಾದರೂ ಅದರಲ್ಲಿ ಹ್ಯೂಮನ್ ಫೇಸ್ ಜಸ್ಟ್ ಒಂದೇ ಶೇಡಿಂಗ್ ಮಾಡಿದರೆ ಅದರಲ್ಲಿ ಯಾವುದು ಗೊತ್ತಾಗಲ್ಲ ಯಾವ ಥರ ಕೊಡ್ತೀವಿ ಅಂತ. ಈಗ ನೋಸ್ ಮಾಡ್ತೀವಿ ಅಂದರೆ ಅದ್ರ ಕೆಳಗೆ ಡೆಪ್ತ್ ಎಫೆಕ್ಟ್ ಕೊಟ್ಟರೆ ಮಾತ್ರ ನಮಗೆ ಅದು ಹೈಲೈಟಾಗಿ ಗೊತ್ತಾಗುತ್ತೆ ನೋಸ್ ಎಲ್ಲಿ ಹೇಗೆ ಕಾಣುತ್ತೆ ಅಂತ. ಆಮೇಲೆ ಹೈಲೈಟ್ಸ್ ಎಲ್ಲ ಯಾವ ಥರ ಕೊಟ್ಟರೆ ಪೋರ್ಟ್ರೇಟ್ಸಲ್ಲಿ ಚೆನ್ನಾಗಿ ವರ್ಕ್ ಬರುತ್ತೆ ಅನ್ನೋದೆಲ್ಲ ಅರ್ಥ ಆಗ್ತಾ ಹೋಯಿತು. ಸೊ ಸರು ಕೂಡ ಇದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತಾ ಹೋದರು. ಸೊ ವಾಟರ್ ಕಲರ್ ನನಗೆ ತುಂಬ ಇಷ್ಟ ಆಗಿದ್ದರಿಂದ ಒಂದೊಂದು ಡೀಟೇಲಾಗಿ ವರ್ಕ್ ಮಾಡಿದ್ರಿಂದ ಒಂದೊಂದೇ ಅರ್ಥ ಆಗ್ತಾ ಹೋಯಿತು. ಮುಂಚೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ, ಇವಾಗ ಡೀಟೇಲಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗ್ತಿದೆ ಇದೆಲ್ಲ ಮಾಡ್ತಿರೋದು. ಇದು ಲ್ಯಾಂಡ್ಸ್ಕೇಪು. ಇದರಲ್ಲೂ ಅಷ್ಟೇ ನಾವು ಬ್ಯಾಕ್ ಗ್ರೌಂಡ್ ಇರೋ ಟ್ರೀಸ್ ಎಲ್ಲ ಹೇಗೆ ಇದಾಗತ್ತೆ, ಹಿಂದ್ಗಡೆ ಕಾಣುತ್ತೆ, ಈ ಟ್ರೀಸ್ ಎಲ್ಲ ಯಾವ ಥರ ಫ್ರಂಟ್ ಬರಬೇಕು ಅದು ಕೂಡ ಸರ್ ಹೇಳ್ಕೊಟ್ಟ ಮೇಲೆ ಗೊತ್ತಾಗ್ತಾ ಹೋಯ್ತು. ಇದನ್ನ ಹೈಲೈಟ್ ಆಗಿ ಡಾರ್ಕ್ ಆಗಿ ಮಾಡ್ತೀವಿ, ಅದೆಲ್ಲ ಲೈಟ್ ಮಾಡಿದಾಗ ಅದು ಹಿಂದೆ ಹೋಗುತ್ತೆ. ಇದನ್ನ ಎಷ್ಟು ಡೆಪ್ತ್ ಕೊಡ್ತಾ ಹೋಗ್ತೀವೋ ಇದಷ್ಟು ಫ್ರಂಟ್ ಬಂದಾಗ ನಮಗೆ ದೂರದಿಂದ ನೋಡಿದಾಗ ಇದು ಹಿಂದೆ ಕಂಡು ಈ ಸೈಡ್ ಎಲ್ಲ ಮುಂದೆ ಕಾಣುತ್ತೆ. ಅದೆಲ್ಲ ಸರ್ ಹೇಳ್ಕೊಡ್ತಾ ಹೋದಾಗ ಗೊತ್ತಾಗ್ತಾ ಹೋಯ್ತು ಇದೆಲ್ಲ. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ರಲ್ಲ, ಇಲ್ಲಿ ಸಂಪೂರ್ಣವಾಗಿ ಬೇಸಿಕ್ ಆಗಿರೋವಂಥದನ್ನ ವರ್ಕ್ಸ್ ಅನ್ನಾಗಲಿ ಯಾವುದನ್ನು ತೋರ್ಸೋಕ್ಕಾಗದೇ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಮಾಡಿರುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಇರೋದನ್ನ ಬೇರೆ ಬೇರೆ ತೋರಿಸ್ಬೋದಾಗಿತ್ತು. ಆದರೆ ಈಗ 6 ತಿಂಗಳಲ್ಲಿ ಮಾಡಿರುವಂಥ ನಯನ ಮಾಡಿರುವಂಥ ವರ್ಕ್ಸನ್ನು ತೋರಿಸ್ತಾ ಇದ್ದಾರೆ. 6 ತಿಂಗಳ ನಂತರ ಬೇಸಿಕ್ ಮುಗಿದ ನಂತರ ನೆಕ್ಸ್ಟ್ ದೊಡ್ಡ ದೊಡ್ಡ ಪೇಂಟಿಂಗ್ಸನ್ನು ಮಾಡ್ಬೋದು, ಆಯಿಲ್ ಕಲರು ಹಾಕಬೇಕು ಎಲ್ಲ ಬರುತ್ತೆ. ನೆಕ್ಸ್ಟ್ ಅದನ್ನು ಕನ್ವರ್ಟ್ ಆಗಿ ಪ್ರೊಫೆಷನಲ್ ಲೆವೆಲ್ಲಿಗೆ ಹೋಗುವಂಥ ಒಂದು ಸ್ಟೇಜು ಇದು. 6 ಮಂತ್ಸಲ್ಲೇ ಮಾಡಿರುವಂಥ ಬೇಸಿಕ್ ಸೈಕಲ್ಸ್ ಅಷ್ಟೇ. ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲ ವರ್ಕ್ಸ್ ಎಲ್ಲ ನೋಡಿದ್ರಲ್ವ, ಚಾರ್ಕೋಲ್ ವರ್ಕು, ಮೀಡಿಯಮ್ಸ್ ಎಲ್ಲ ಇದೆ, ಪೆನ್ಸಿಲ್ಲು, ಚಾರ್ಕೋಲು, ಪೋಸ್ಟರ್ ಕಲರ್ಸು ಎಲ್ಲ ಇದೆ. ಆದರೆ ಅಕ್ರಿಲಿಕ್ ಆಯಿಲ್ ಇಲ್ಲ ಇಲ್ಲಿ. ಅಕ್ರಿಲಿಕ್ ಆಯಿಲ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನೋಡ್ಬೋದು ಅವ್ರದ್ದೇ ವರ್ಕನ್ನು. ಇದೆಲ್ಲ ವರ್ಕ್ ನೋಡಿದ್ರಲ್ಲ, ಈಗ ಏನು ಅನಿಸುತ್ತೆ? ಅವರಿಗೊಂದು ಲೈಕ್ ಕೊಡಿ, ನಯನಾಗ ಒಂದು ಥ್ಯಾಂಕ್ಸ್ ಹೇಳಿ. ನಯನ ದಾವಣಗೆರೆಯಿಂದ ಬಂದಿರೋ ಹುಡುಗಿ. ಇದೇ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡಬೇಕು, ನಾನು ವೃತ್ತಿಪರ ಕಲಾವಿದೆ ಆಗಬೇಕು ಅನ್ನೋ ಒಂದೇ ಇಟ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳ್ತಾ ಅವಳಿಗೆ ಒಂದು ಮೋಟಿವೇಶನ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರ ಮೂಲಕ
ನೀವು ಅವ್ರಿಗೆ ಒಂದು ಮೋಟಿವೇಶನ್ ಕೊಡಬೇಕು ನೀವು ಅಂತ ಹೇಳ್ತಾ, ನಿಮ್ಮ ಒಂದು ಲೈಫು ಒಂದು ಆಶೀರ್ವಾದನೇ ಅವ್ರಿಗೆ ಒಂದು ಶ್ರೀರಕ್ಷೆ ಆಗುತ್ತೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ. ಖಂಡಿತ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ.